ನಿಮ್ಮ SSLC ಪರೀಕ್ಷೆಯಲ್ಲಿ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ. ಇಲ್ಲಿ 2026ರ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನು ಏನು ಬಿಟ್ಟಿದ್ದಾರೋ ಮತ್ತು 2025ರಲ್ಲಿ ಬಿಟ್ಟಿರ್ತಕ್ಕಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳಿರ್ಬೋದು ಮತ್ತು 3 ಮೇನ್ ಎಕ್ಸಾಮ್ಸ್ ಏನು ನಡೆದಿದ್ದಾವೋ ಅವುಗಳ ಕ್ವೆಶ್ಚನ್ ಪೇಪರ್ಗಳಿರ್ಬೋದು. ಅಲ್ಲಿ ಈ ಒಂದು ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತಹ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಯಾವೆಲ್ಲ ರೂಲ್ಸ್ಗಳನ್ನು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ ಈ ಒಂದು ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡಲಿಕ್ಕೆ ಅಂತೇಳಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ತುಂಬಾ ಹೆಲ್ಪ್ಫುಲ್ ಆಗಿರತಕ್ಕಂತಹ ಟ್ರಿಕ್ಸ್ಗಳನ್ನು ಇಲ್ಲಿ ನಾನು ಕೊಡ್ತಾ ಹೋಗ್ತೀನಿ, ಸರಿಯಾಗಿ ನೆನಪಿಟ್ಕೊಳ್ಳಿ. ಫಸ್ಟ್ ಕ್ವೆಶ್ಚನ್ ಅನ್ನು ಗಮನಿಸಿ ವಿದ್ಯಾರ್ಥಿಗಳೇ. ದೇವ್ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ ಅಂತ ಇದೆ. ಸೊ ನೋಡಿ, ಇಲ್ಲಿ ಡ್ಯಾಶ್ ಏನು ಕೊಟ್ಟಿದ್ದಾರೋ ಅಂದರೆ ಬ್ಲ್ಯಾಂಕ್ ಏನು ಬಿಟ್ಟಿದ್ದಾರೋ ಆರ್ಟಿಕಲ್ ಅನ್ನು ಫಿಲ್ ಮಾಡಬೇಕು ಅಂದರೆ ಬ್ಲ್ಯಾಂಕ್ ಆದಮೇಲೆ ಇರತಕ್ಕಂತಹ ವರ್ಡನ್ನು ನಾವು ಸರಿಯಾಗಿ ಗಮನಿಸಬೇಕಾಗುತ್ತೆ. ಸೊ ಇಲ್ಲಿ ಯುರೋಪಿಯನ್ ಅಂತಕ್ಕಂತಹ ಒಂದು ಪದವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಇದರ ಒಂದು ಪ್ರೊನೌನ್ಸಿಯೇಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಗಮನಿಸಿ ವಿದ್ಯಾರ್ಥಿಗಳೇ. ನೋಡಿ, ಇದನ್ನು ನಾವು ಯುರೋಪಿಯನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಯು ಅಂತಕ್ಕಂತಹ ಒಂದು ಸೌಂಡ್ನಿಂದ ಈ ಪದ ಆರಂಭ ಆಗ್ತಾ ಇದೆ. ಸೊ ಇಲ್ಲಿ ಯು ಅಂತಕ್ಕಂಥದ್ದು ಒಂದು ವ್ಯಂಜನ ಆಗಿದೆ ವಿದ್ಯಾರ್ಥಿಗಳೇ. ಸೊ ವ್ಯಂಜನ ಇದ್ದಾಗ ಅಂದರೆ ನಾವು ಇಂಗ್ಲೀಷಲ್ಲಿ ಕಾನ್ಸನೆಂಟ್ ಅಂತ ಕರಿತೇವೆ. ಕಾನ್ಸನೆಂಟ್ ಸೌಂಡ್ ಇದ್ದಾಗ ನೋಡಿ, ಸೌಂಡ್ ಅನ್ನೋದು ಬಹಳ ಮುಖ್ಯ, ಪದ ಅಲ್ಲ ಸೌಂಡ್. ಸೊ ಆ ಸಂದರ್ಭದಲ್ಲಿ ನಾವು ಇಂಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ಎ ಅನ್ನು ಬಳಸಬೇಕಾಗುತ್ತೆ. ನೋಡಿ, ಇಲ್ಲಿ ದೇವ್ ಈಸ್ ವರ್ಕಿಂಗ್ ಇನ್ ಎ ಯುರೋಪಿಯನ್ ಕಂಟ್ರಿ ಅಂತೇಳಿ ಅಂದರೆ ಇಲ್ಲಿ ನಾವು ಎ ಅಂತೇಳಿ ಫಿಲ್ ಮಾಡ್ತೇವೆ. ಇಲ್ಲಿ ಇ ಅಂತಕ್ಕಂಥದ್ದು ವೊವೆಲ್ ಆಗಿದ್ರು ಕೂಡ ಬಟ್ ಸೌಂಡ್ ಏನಾಗುತ್ತೆ ನೋಡಿ, ಇಲ್ಲಿ ಇ ಸೈಲೆಂಟ್ ಆಗುತ್ತೆ, ಯು ಇರೋದು ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ಸೊ ಈ ರೀತಿ ಆ ಒಂದು ಸೌಂಡನ್ನು ಕೂಡ ನೀವು ಪರಿಗಣನೆ ಮಾಡಬೇಕು. ಸೆಕೆಂಡ್ ಒನ್, ಮೆಡಿಟೇಟಿಂಗ್ ಫಾರ್ ಹಾಫ್ ಡ್ಯಾಶ್ ಅವರ್ ಈಸ್ ಗುಡ್ ಫಾರ್ ಮೆಂಟಲ್ ಹೆಲ್ತ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೂ ಅಷ್ಟೇ ಎಚ್ ಅಂತಕ್ಕಂತಹ ಒಂದು ಲೆಟರ್ ಏನಿದೆನೋ ಅದು ಪ್ರೊನೌನ್ಸಿಯೇಷನ್ ಆಗೋದಿಲ್ಲ, ಅದು ಸೈಲೆಂಟ್ ಇರುತ್ತೆ. ನಾವು ಈ ಒಂದು ಪದವನ್ನು ಅವರ್ ಅಂತೇಳಿ ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ. ಸೊ ಇಲ್ಲೂ ಕೂಡ ಅಷ್ಟೇ ಸ್ವರಾಕ್ಷರ ಅಂದರೆ ಸ್ವರದ ಸೌಂಡನ್ನು ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಸ್ವರ ಇರೋದ್ರಿಂದ ಇಲ್ಲಿ ಏನು ಮಾಡಬೇಕಾಗುತ್ತೆ, ಆ್ಯನ್ ಅಂತಕ್ಕಂತಹ ಆರ್ಟಿಕಲನ್ನು ಫಿಲ್ ಮಾಡ್ತೇವೆ. ಸೊ ಸೌಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಎಚ್ ಸೌಂಡ್ ಆಗೋದಿಲ್ಲ, ಇದನ್ನು ಹವರ್ ಅಂತ ಓದೋ ಹಾಗಿಲ್ಲ, ನೆನ್ಪಿಟ್ಕೊಳ್ಳಿ. ಇದನ್ನು ಕೂಡ ತುಂಬ ಸರಿ ಕೇಳಿರ್ತಾರೆ. ಇನ್ನು ಥರ್ಡ್ ಒನ್, ಶಿ ಬಾಟ್ ಡ್ಯಾಶ್ FM ರೇಡಿಯೋ. ವಿದ್ಯಾರ್ಥಿಗಳಿಗೆ ಸರಿಯಾಗಿ ಗಮನಿಸಿ, ಇಲ್ಲಿ ಎಫ್ ಅನ್ನು ನೋಡಿದ ತಕ್ಷಣವೇ ನೀವು ಎ ಅಂತ ಡಿಸೈಡ್ ಮಾಡಬಾರ್ದು. ಯಾಕೆ ಅಂದರೆ ಇಲ್ಲಿ ಎಫ್ ಅನ್ನು ನಾವು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ ಸರಿಯಾಗಿ ಗಮನಿಸಿ, ಎಫ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೇವೆ. ಸೊ ಇಲ್ಲಿ ಎ ಅಂತಕ್ಕಂಥದ್ದು ಏನಿದೆನೋ ಇದು ಸ್ವರ ಆಗಿರುತ್ತೆ. ಸೊ ಸ್ವರದ ಸೌಂಡ್ ಆಗಿರೋದ್ರಿಂದ ನಾವು ಇಲ್ಲೂ ಕೂಡ ಆ್ಯನ್ ಅಂಥೇಳಿ ಫಿಲ್ ಮಾಡಬೇಕಾಗುತ್ತೆ. ಶಿ ಬಾಟ್ ಆ್ಯನ್ FM ರೇಡಿಯೋ. ಇನ್ನು ಫೋರ್ತ್ ಒನ್, ಹೂ ಈಸ್ ಡ್ಯಾಶ್ ಟಫೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಇದೆ. ಸೊ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಟಫೆಸ್ಟ್ ಅಂತಕ್ಕಂಥದ್ದು ಏನಿದೆನೋ ಇದು ಅಡ್ಜೆಕ್ಟಿವ್ ಆಗಿದೆ ಮತ್ತು ಇದು ಸೂಪರ್ಲೇಟಿವ್ ಫಾರ್ಮಲ್ಲಿದೆ. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಯಾವುದೇ ಅಡ್ಜೆಕ್ಟಿವ್ ಸೂಪರ್ಲೇಟಿವ್ ಫಾರ್ಮಲ್ಲಿದ್ದರೆ ನಾವು ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನೇ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ದ ಅಂತೇಳಿ ಫಿಲ್ ಮಾಡ್ತೇವೆ. ಹೂ ಈಸ್ ದ ಟಫೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ಇಂಡಿಯನ್ ಕ್ರಿಕೆಟ್ ಟೀಮ್. ಅದೇ ರೀತಿ ನೋಡಿ, ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ನಿಮಗೆ ಕೊಡೋದಾದರೆ ಲಾಂಗೆಸ್ಟ್ ಅಂತಕ್ಕಂತಹ ಪದ ಇರ್ಬೋದು, ಟಾಲೆಸ್ಟ್ ಅಂತಕ್ಕಂತಹ ಪದ ಇರ್ಬೋದು, ನಿಯರೆಸ್ಟ್ ಅಂತಕ್ಕಂತಹ ಪದ ಇರ್ಬೋದು. ಇವೆಲ್ಲವೂ ಕೂಡ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಆಗಿದ್ದಾವೆ. ಸೊ ಈ ಪದಗಳು ನಿಮ್ಮ ಕಣ್ಣಿಗೆ ಕಂಡ್ರೆ ಆಗ ನೀವು ವಿಚಾರ ಮಾಡ್ದೇ ಅಲ್ಲಿ ಏನು ಮಾಡಬೇಕಾಗುತ್ತೆ, ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನ ಫಿಲ್ ಮಾಡಿ. ಇನ್ನು ಫಿಫ್ತ್ ಕ್ವೆಶ್ಚನ್ ನೋಡಿ, ಶಿಲ್ಪಾ ಈಸ್ ಡ್ಯಾಶ್ MSc ಗ್ರಾಜ್ಯುಯೇಟ್, ಶಿ ಈಸ್ ವರ್ಕಿಂಗ್ ಇನ್ ಎ ಪ್ರೈವೇಟ್ ಕಾಲೇಜ್ ಅಂತ ಸೆಂಟೆನ್ಸ್ ಇದೆ. ಇಲ್ಲಿ ಗಮನಿಸಿ, MSc ಇಲ್ಲೂ ಅಷ್ಟೇ ಇಲ್ಲಿ FM ರೇಡಿಯೋ ಅಂತ ಏನು ನೋಡ್ಕೊಂಡಿದ್ವಲ್ವಾ ಅದೇ ರೀತಿಯೇ ಇಲ್ಲೂ ಕೂಡ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ಗಮನಿಸಿ, ಎಂ ಈ ರೀತಿ ಓದ್ತೀವಲ್ವಾ. ಸೊ ಎ ಅಂತಕ್ಕಂಥದ್ದು ಒಂದು ಸ್ವರ ಅಥವಾ ವೊವೆಲ್ ಸೌಂಡ್ ಆಗಿದೆ. ಸೊ ವೊವೆಲ್ ಸೌಂಡ್ ಅಂದ ತಕ್ಷಣವೇ ನಮಗೆ ಗೊತ್ತಾಗಬೇಕು, ವಿ ನೀಡ್ ಟು ಫಿಲ್ ಆ್ಯನ್ ದೇರ್. ಶಿಲ್ಪಾ ಈಸ್ ಆ್ಯನ್ MSc ಗ್ರಾಜ್ಯುಯೇಟ್, ಶಿ ಈಸ್ ವರ್ಕಿಂಗ್ ಇನ್ ಎ ಪ್ರೈವೇಟ್ ಕಾಲೇಜ್. ಇಲ್ಲೇ ಗಮನಿಸಿ ವಿದ್ಯಾರ್ಥಿಗಳೇ, ಎ ಅಂತಕ್ಕಂತಹ ಒಂದು ಆರ್ಟಿಕಲನ್ನು ಇಲ್ಲಿ ಗಮನಿಸ್ತೀರಾ. ಯಾಕೆ ಎ ಅನ್ನು ಫಿಲ್ ಮಾಡಿದ್ದೇವೆ ಅಂದರೆ ಪ್ರೈವೇಟ್ ಅಂತಕ್ಕಂಥದ್ದು ಗಮನಿಸಿ ವಿದ್ಯಾರ್ಥಿಗಳೇ ಪದಿಂದ ಸ್ಟಾರ್ಟ್ ಆಗ್ತಾ ಇದೆ, ಅಂದರೆ ಇದು ಕಾನ್ಸನೆಂಟ್ ಸೌಂಡ್ ಆಗಿದೆ. ಸೊ ಇಲ್ಲಿ ಯಾಯನ್ನು
ಎಯನ್ನು ಬಳಸಿದ್ದೇವೆ. 6th one, ಗೀತಾ ಕಮ್ಸ್ ಫ್ರಮ್ ಡ್ಯಾಶ್ ಪುವರ್ ಫ್ಯಾಮಿಲಿ. ಸೊ ಇಲ್ಲಿ ಪುವರ್ ಅಂತಕ್ಕಂಥದ್ದನ್ನು ಗಮನಿಸಿ, ಇಲ್ಲಿ ಇಂಡೆಫಿನಿಟ್ ಆರ್ಟಿಕಲ್ ಅನ್ನು ಫಿಲ್ ಮಾಡಬೇಕಾಗುತ್ತೆ. ಪುವರ್ ಅಂತಕ್ಕಂಥದ್ದು ಪದಿಂದ ಸ್ಟಾರ್ಟ್ ಆಗ್ತಾ ಇದೆ, ಅಂದರೆ ಕಾನ್ಸನೆಂಟ್ ಸೌಂಡ್ ಆಗಿದೆ. ಸೊ ಇಲ್ಲೂ ಅಷ್ಟೇ ಎಯನ್ನು ಫಿಲ್ ಮಾಡ್ತೇವೆ. ಗೀತಾ ಕಮ್ಸ್ ಫ್ರಮ್ ಎ ಪುವರ್ ಫ್ಯಾಮಿಲಿ. 7th one, ಐ ವಿಲ್ ಸೆಂಡ್ ಯು ಡ್ಯಾಶ್ SMS ಅಂತ ಇದೆ. ಸೊ SMS ಗಮನಿಸಿ ವಿದ್ಯಾರ್ಥಿಗಳೇ, ಎಸ್ ಅನ್ನು ನಾವು ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ. ಸೊ ನಮಗೆ ತಿಳಿದಿರೋ ಹಾಗೆ ಎ ಅಂತಕ್ಕಂಥದ್ದು ವೊವೆಲ್ ಸೌಂಡ್ ಅಥವಾ ಸ್ವರದ ಸೌಂಡ್ ಆಗಿದೆ. ಸೊ ಇಲ್ಲಿ ಆ್ಯನನ್ನು ಫಿಲ್ ಮಾಡ್ತೇವೆ. 8th question, ರವೀಶ್ ಈಸ್ ಡ್ಯಾಶ್ ಫೇಮಸ್ ಡಾಕ್ಟರ್. ಗಮನಿಸಿ ವಿದ್ಯಾರ್ಥಿಗಳೇ, ಫೇಮಸ್ ಅಂತಕ್ಕಂತಹ ಪದ ಏನಿದೆ ನಾವು ಫೇಮಸ್ ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ. ಸೊ ಫೇ ಅಂತಕ್ಕಂಥದ್ದು ಕಾನ್ಸನೆಂಟ್ ಅಥವಾ ವ್ಯಂಜನದ ಸೌಂಡ್ ಆಗಿದೆ. ಸೊ ಇಲ್ಲಿ ರವೀಶ್ ಈಸ್ ಎ ಫೇಮಸ್ ಡಾಕ್ಟರ್ ಅಂತೇಳಿ ಬರ್ತಾ ಇದೆ, ಇಂಡೆಫಿನಿಟ್ ಆರ್ಟಿಕಲ್. 9th one, ಆನೆಸ್ಟಿ ಈಸ್ ಡ್ಯಾಶ್ ಬೆಸ್ಟ್ ಪಾಲಿಸಿ ಅಂತ ಇದೆ. ಗಮನಿಸಿ ವಿದ್ಯಾರ್ಥಿಗಳೇ, ಬೆಸ್ಟ್ ಈಗ ತಾನೇ ನಾವು ನೋಡಿದ್ವಿ. ಇಲ್ಲಿ ಗಮನಿಸಿ, ಟಫೆಸ್ಟ್ ಅನ್ನು ಗಮನಿಸಿದ್ದೇವಲ್ವ, ಸೂಪರ್ಲೇಟಿವ್ ಅಡ್ಜೆಕ್ಟಿವ್, ಅದೇ ರೀತಿ ಲಾಂಗೆಸ್ಟ್, ಟಾಲೆಸ್ಟ್, ನಿಯರೆಸ್ಟ್ ಇವೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ಸೊ ಇಲ್ಲಿ ಬೆಸ್ಟ್ ಅಂತಕ್ಕಂಥದ್ದು ಅಷ್ಟೇನೆ ಇದೊಂದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಆಗಿದೆ. ಸೊ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅಂದರೆ ನಾವು ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನು ಫಿಲ್ ಮಾಡಬೇಕು. ಇನ್ನು ಕ್ವಶನ್ ನಂಬರ್ 10 ನೋಡಿ, ದ ಅರ್ತ್ ಮೂವ್ಸ್ ರೌಂಡ್ ಡ್ಯಾಶ್ ಸನ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಸನ್ ಇರ್ಬೋದು, ಮೂನ್ ಇರ್ಬೋದು, ಅದೇ ರೀತಿ ಅರ್ತ್ ಅಂತಕ್ಕಂತಹ ಒಂದು ಪದ ಕೂಡ ಇರಬಹುದು. ಇವೆಲ್ಲವೂ ಕೂಡ ಯೂನಿಕ್ ಆಗಿರ್ತಕ್ಕಂತಹ ಏನಾಗಿದ್ದಾವೆ, ಥಿಂಗ್ಸ್ ಆಗಿದ್ದಾವೆ. ಸೊ ಈ ರೀತಿ ಯೂನಿಕ್ ಥಿಂಗ್ಸ್ ಬಂದಾಗ ನಾವು ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನೇ ಫಿಲ್ ಮಾಡ್ತೇವೆ. ಇದೇ ಸೆಂಟೆನ್ಸ್ನ ಆರಂಭದಲ್ಲಿ ಗಮನಿಸಿ, ದ ಅರ್ತ್ ಅಂತ ಇದೆ. ಯಾಕೆ ಅಂದರೆ ಇಲ್ಲಿ ಅರ್ತ್ ಅಂತಕ್ಕಂಥದ್ದು ಡೆಫಿನಿಟ್ ಆರ್ಟಿಕಲನ್ನು ಬಳಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಅರ್ತ್ ಅಂದರೆ ಅದೊಂದು ಯೂನಿಕ್ ಥಿಂಗ್ ಆಗಿದೆ, ನಮಗೆಲ್ರಿಗೂ ಕೂಡ ತಿಳಿದಿರತಕ್ಕಂಥದ್ದೇ ಆಗಿರುತ್ತೆ. ಅದೇ ರೀತಿ ಸನ್ ಇರ್ಬೋದು, ಮೂನ್ ಇರ್ಬೋದು, ಅವುಗಳು ಕೂಡ ಯೂನಿಕ್ ಥಿಂಗ್ಸ್ ಆಗಿದ್ದಾವೆ. ಇನ್ನು ಕ್ವಶನ್ ನಂಬರ್ 11 ನೋಡಿ, ರಾಜೇಶ್ ಈಸ್ ಡ್ಯಾಶ್ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ಸೊ ಇಲ್ಲೂ ಅಷ್ಟೇ ಟಾಲೆಸ್ಟ್ ಅನ್ನು ಗಮನಿಸಿ, ದಿಸ್ ಈಸ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಆಗಿದೆ. ಸೊ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅಂದರೆ ನಾವೇನು ಮಾಡಬೇಕು, ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನು ಯೂಸ್ ಮಾಡ್ತೇವೆ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಇವಿಷ್ಟು ನಿಮ್ಮ 2025ನೇ ಸಾಲಿನಲ್ಲಿ ಮತ್ತು 2026ರ ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಬಂದಿರತಕ್ಕಂತಹ ಕ್ವಶನ್ಸ್ಗಳಾಗಿದ್ದಾವೆ. ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯಾಕೆಂದರೆ ಇದೇ ರೂಲ್ಸ್ಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ. ಎಲ್ಲ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ಸೊ 2026 ಇಂಗ್ಲೀಷ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತಕ್ಕಂತಹ ಪ್ಲೇ ಲಿಸ್ಟನ್ನು ನೀವು ಸರ್ಚ್ ಮಾಡಿ, ಅಲ್ಲಿ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ. ಯಾವುದಾದ್ರೂ ಗ್ರಾಮರ್ ಟಾಪಿಕ್ ಡಿಫಿಕಲ್ಟ್ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ. ಐ ವಿಲ್ ಟ್ರೈ ಟು ಗಿವ್ ದ ಸೊಲ್ಯೂಷನ್ಸ್ ಟು ದೆಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.